ಇವಾಗ ಯಾರಾದರೂ ಇವಾಗ ರೆಕಮೆಂಡ್ ಮಾಡ್ತಾರೆ ಈ ಸ್ಟಾಕ್ ತಗೋ ಈ ಥರ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಅಂತ. ಫಸ್ಟ್ ಥಿಂಗ್ ನೀವೇನು ಮಾಡ್ತೀರಾ ಅಂದರೆ ಫಸ್ಟ್ ಅದು ಸ್ಟೇಜ್ 1 ಸ್ಟೇಜ್ 2 ಇದೆಯಾ ಸ್ಟೇಜ್ 3 ಅಂತ ನೋಡಿ. ಸ್ಟೇಜ್ 4 ನೋಡಿ. ಇದು ಸ್ಟೇಜ್ 2. ನಾವು ಏನಿದ್ರು ಸ್ಟೇಜ್ 2 ಸ್ಟಾಕ್ಸ್ ಮಾತ್ರ ಟ್ರೇಡ್ ಮಾಡಬೇಕು. ಇವಾಗ ಇದು ನೋಡಿದ್ರೆ ಸ್ಟೇಜ್ 2 ಇಲ್ಲ. ಯಾಕೆ ಸ್ಟೇಜ್ 2 ಇಲ್ಲ ಅಂದರೆ ಈ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಇದೆಯಲ್ಲ, ಇದು ಬಂದು ನೋಡಿ, ಇದು ಪಿಂಕ್ ಕಲರ್ ಬಂದು, ಇಲ್ಲಿ ಝೂಮ್ ಮಾಡ್ತೀನಿ, ಈ ಪಿಂಕ್ ಕಲರ್ ಬಂದು 50, ಇದು ಆರೆಂಜ್ ಕಲರ್ ಬಂದು 20 ಡೇ, ಈ ಗ್ರೀನ್ ಕಲರ್ ಬಂದು 10, ಇದು ಬಂದು 5 ಬ್ಲೂ ಕಲರ್, ಈ ಬ್ಲ್ಯಾಕ್ ಬಂದು 200. ಯಾವಾಗಲೂ ಅಲ್ಲಿ ಸ್ಟೇಜ್ 2 ಇದೆ ಅಂದರೆ ಈ ಬ್ಲ್ಯಾಕ್ ಕಲರ್ ಏನಿದೆ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್, ಇದ್ರ ಎಬೋ ಇವೆಲ್ಲ ಹೋಗಿರ್ಬೇಕು, ಈ ಥರ ಅಪ್ ಟ್ರೆಂಡಿಂಗಲ್ಲಿ ಇರಬೇಕು, ಮತ್ತು ಇದು ಇರಬೇಕು. ಅದೊಂದು ರೀಸನ್ನು. ಇನ್ನೊಂದು ರೀಸನ್ನು, ಇದು ಸ್ಟೇಜ್ 2 ಇಲ್ಲ. ಇನ್ನೊಂದು ಅಂದರೆ ಈ ಸ್ಟಾಕ್ ಕೂಡ ನೀವು ಬ್ರೇಕ್ಔಟ್ ಕ್ಯಾಂಡಲ್ ತೊಗೊಂಡ್ರು ಇಮಿಡಿಯೇಟಾಗಿ ನಿಮಗೆ ರಿಟರ್ನ್ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು ಇಲ್ಲೇನಾದರೂ ಬ್ರೇಕ್ಔಟ್ ಆಗಿದೆ ಅಂತ ಇಲ್ಲಿ ತೊಗೊತೀರ ಅಂದ್ಕೊಳ್ಳಿ, ಬ್ರೇಕ್ಔಟ್ ಆಗಿದೆ ಅಂತ ಇಲ್ಲಿ ಈ ಥರ ಬ್ರೇಕ್ಔಟ್ ಕ್ಯಾಂಡಲ್ ಅಂದ್ಬಿಟ್ಟು ಹಿಂಗೆ ತೊಗೊಂಡ್ರೆ ಈ ಥರ ಚಾಪಿ ಆಗಿದೆ. ಈ ಥರ ಸ್ಟಾಕ್ಸ್ನೆಲ್ಲ ನಾವು ಈ ಥರ ನೀವು ನೋಡಿದ್ರೇ ಒಂಥರ ಕ್ಲೀನಾಗಿಲ್ಲ, ಚಾಪಿ, ಒಂದಿನ ರೆಡ್ಡು, ಒಂದಿನ ಬ್ಲೂ, ಒಂದಿನ ಗ್ರೀನ್, ಆ ಥರ ಕಂಟಿನ್ಯೂಸ್ ಇದಿಲ್ಲ, ಇದು ಅಪ್ ಟ್ರೆಂಡಲ್ಲಿಲ್ಲ. ಇದು ತುಂಬ ವಿಕ್ಸ್ ಇದ್ದಾವೆ, ನೋಡ್ಬೋದು ನೀವು. ಆ ಥರ ಕಂಟಿನ್ಯೂಸ್ ಆಗಿ ಈ ಥರ ಚಾಪಿ ಆಗಿದೆ. ಈ ಥರ ಸ್ಟಾಕ್ಸ್ನ ನಾವು ಟ್ರೇಡ್ ಮಾಡಲೇಬಾರ್ದು. ಮತ್ತು ಇನ್ನೊಂದು ರೀಸನ್ ಏನಕ್ಕೆ ಟ್ರೇಡ್ ಮಾಡ್ಬೋದು ಅಂದರೆ, ಇದು ಅಟ್ಲೀಸ್ಟ್ ಒಂದು 1000 crores ಎಬೋ ಇರೋ ಸ್ಟಾಕ್ಸ್ನ ಟ್ರೈ ಮಾಡಿದ್ರೆ ನಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗು ಚೆನ್ನಾಗಿರುತ್ತೆ. ಅದಕ್ಕೆ ಈ ಸ್ಟಾಕ್ಸ್ನ ರಿಜೆಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಸ್ಟಾಕ್ ನೋಡೋಣ, ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕು. ಇದು ನೋಡ್ಬೋದು ನಾವು. ಇವಾಗ ಇದು 200 ಡೇಸು ಎಬೋ 50 ಡೇಸ್ ಇದೆ, 50 ಡೇಸ್ ಎಬೋ 20 ಮತ್ತು ಅದು 10 ಎಲ್ಲ ಇದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಏನಕ್ಕೆ ಮಾಡಬಾರ್ದು ಅಂದರೆ, ಇದು 1000 crores ಇದೆ, ಸ್ಟಿಲ್ ನಾವು ಇದು ಮಾಡ್ಬೋದು. ಬಟ್ ಇನ್ನೊಂದು ಏನಿದೆ ಅಂದರೆ ವಿಕ್ಸ್ ನೋಡಿ. ಅಂದರೆ ಈ ಸ್ಟಾಕಲ್ಲಿ ಒಂಥರ ಕ್ಲಿಯರ್ ಅಪ್ ಮೂವ್ಸ್ ಇಲ್ಲ, ತುಂಬ ವಿಕ್ಸ್ ಬರುತ್ತೆ. ಈ ಥರ ಇಮಿಡಿಯೇಟ್ ವಿಕ್ಸ್ ತುಂಬ ಇದ್ದಾವೆ, ಕ್ಲೀನ್ ಮೂವ್ಸ್ ಇಲ್ಲ ಇದರಲ್ಲಿ. ಇಲ್ಲಿ ಸ್ವಲ್ಪ ಕ್ಲೀನ್ ಮೂವ್ ಇದ್ರೂ ಬಟ್ ಅದರಲ್ಲೂ ತುಂಬ ವಿಕ್ಸ್ ಇದ್ದಾವೆ. ಒಂದು ಅಪ್ ಮೂವ್ ಹೋಗ್ತಾಯಿದೆ ಅಂದರೆ ಮಿನಿಮಮ್ ಒಂದು 7% ಕ್ಯಾಂಡಲ್ಸ್ ಇರಬೇಕು. ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ಕ್ಯಾಂಡಲಲ್ಲೂ 7% ಮೂವ್ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಇಲ್ಲಿ ಕ್ಯಾಂಡಲ್ಸ್ ಮೇಲೆ ಇದು ಮಾಡಿದ್ರೆ, ಪಾಯಿಂಟ್ ಔಟ್ ಮಾಡಿದಾಗ ನೀವು ನೋಡಿದ್ರೆ ಎಲ್ಲ 2%, 3% ಮ್ಯಾಕ್ಸ್ ಆ ಥರ. ಯಾವತ್ತೇ ಆಗಲಿ ಒಂದು ಸ್ಟಾಕ್ ಮೇಲೆ ಹೋಗ್ತಿದೆ, ಇಲ್ಲೊಂದು ನೋಡಿ 11% ಇದೆ, ಬಟ್ ಇಲ್ಲೆಲ್ಲ ಅಪ್ ಮೂವ್ಗೆ ಈ ಥರ ಇದ್ದಾಗ ನೀವು ಟ್ರೈಯೇ ಮಾಡೋಕೆ, ನಿಮ್ಮ ಆ ವಿಷುವಲ್ ನೋಡಿದ್ರೆ ನಿಮ್ಗೊಂಥರ ತುಂಬ ವಿಕ್ಸ್ ಇದೆ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿಬಿಡಬೇಕು. ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡೋಣ. ಇದನ್ನು ನೀವು ನೋಡ್ಬೋದು, ಇಲ್ಲೂ ವರ್ಧಮಾನ್ ಟೆಕ್ಸ್ಟೈಲ್ಸ್ ಅನ್ನೋ ಸ್ಟಾಕು. ಇದು ಸ್ಟೇಜ್ 2 ಇದೆ. ಬಟ್ ನೀವು ಪ್ರೀವಿಯಸ್ ಮೂವ್ಸ್ ನೋಡಿದ್ರೂ ನಾವು ಬೇಸಿಕ್ಕಾಗಿ ನೋಡಬೇಕಾಗಿರೋದು ಮೂವ್ಸ್ ಮುಂಚೆ ಹೆಂಗಿದ್ವು. ಇವಾಗ ಫಾರ್ ಎಕ್ಸಾಂಪಲ್ ಇದು ಚಾಪಿ ಆಗಿದೆ, ಹೆಂಗೆ ಗೊತ್ತಾಗುತ್ತೆ ಚಾಪಿ ಅಂತ ನೋಡಿ. ಇಲ್ಲಿ ನಾವು ಬ್ರೇಕ್ಔಟ್ ಕ್ಯಾಂಡಲ್ ಅಂತ ಇಲ್ಲಿ ನೋಡೋಣ. ಇಲ್ಲಿ ಇನ್ ಕೇಸ್ ಇಲ್ಲೇನೋ ಬ್ರೇಕ್ಔಟ್ ಆಗಿದೆ ಅಂತ ನಾವು ಇಲ್ಲಿ ತೊಗೊಳೋಣ. ಬ್ರೇಕ್ಔಟ್ ಆಗಿದೆ ಅಂತ ತೊಗೊಂಡ್ರೆ ನೆಕ್ಸ್ಟ್ ದಿನ ಹೋಗುತ್ತೆ, ಹಂಗೆ ಕಂಟಿನ್ಯೂಸ್ ಹಂಗೆ ಫಾಲ್ ಆಗ್ತಾಯಿದೆ. ನೀವು ಎಲ್ಲೇ ನೋಡಿದ್ರು ಬ್ರೇಕ್ಔಟ್ ಕ್ಯಾಂಡಲ್ ಅನ್ನೋದು ಇಲ್ಲೂ ನೋಡ್ಬೋದು ನೀವು. ಇಲ್ಲಿ ಏನಾದರೂ ಇನ್ ಕೇಸ್ ನೀವು ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಅಂತ ಇಲ್ಲಿ ತೊಗೊತೀರ ಅಂದ್ಕೊಳ್ಳಿ, ಥರ ಹೋಗುತ್ತೆ ಮತ್ತು ಹಂಗೆ ರಿಟರ್ನ್ ಅಲ್ಲಿಗೆ ಕೆಳಗೆ ಬಂದುಬಿಡುತ್ತೆ. ಅದಕ್ಕೆ ಥರ ಚಾಪಿ ಸ್ಟಾಕ್ಸ್ನ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ನೋಡೋಣ, ಯಾವುದಾದ್ರು GMR ಏರ್ಪೋರ್ಟ್. ನೀವು ವಿಷುವಲ್ ನೋಡಿದ್ರೇ ಹೇಳ್ಬಿಡ್ಬೋದು ಆಗಲೇ. ಯಾವುದೇ ನೀವು ಇದು ನೋಡಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ಇದನ್ನು ಬ್ರೇಕ್ಔಟ್ ಲೈನ್ ಆಗಿ ಇದು ರೆಸಿಸ್ಟೆನ್ಸ್ ಲೈನ್ ಇಲ್ಲಿ ಡ್ರಾ ಮಾಡಿದ್ರೆ ಹಿಂಗೆ ಹೋಗುತ್ತೆ. ಫಸ್ಟ್ ಇದು ಬ್ರೇಕ್ಔಟ್ ಆಗಿದೆ ಅಂದ್ಕೊಂಡು ತೊಗೊತೀವಿ, ರಿಟರ್ನ್ ಅಲ್ಲಿಗೆ ಬಂದುಬಿಡುತ್ತೆ. ಅಂದರೆ ಇದು ಅಷ್ಟು ಕ್ಲೀನ್ ಮೂವ್ಸ್ ಇಲ್ಲ, ತುಂಬ ವಿಕ್ಸು ಮತ್ತು ಚಿಕ್ಕ ಕ್ಯಾಂಡಲ್ಸು ನೋಡಿ. ಇಲ್ಲೆಲ್ಲ 1%, 2%. ಅಟ್ಲೀಸ್ಟ್ ಒಂದು ಕ್ಯಾಂಡಲ್ ಮೂವ್ ಆಗ್ತಾಯಿದೆ ಅಂದರೆ ಮಿನಿಮಮ್ ಒಂದು 5-10%, 7% ಆದರೂ ಇರಲೇಬೇಕು. ಈ ಥರ ಹಿಂಗೆ ಅಪ್ ಮೂವ್ ಆಗ್ತಾಯಿದೆ ಅಂದರೆ 7% ಆದರೂ ಆ ಕ್ಯಾಂಡಲ್ಸಲ್ಲಿ ಒಂದು ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಸ್ ಇರಬೇಕು. ಈ ಥರ ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ಸು ಕಂಟಿನ್ಯೂಸ್ ಈ ಥರ ಇರಬಾರ್ದು. ಒಂದು ಆಲ್ಟರ್ನೇಟ್ ಕ್ಯಾಂಡಲ್ಸ್, ಒಂದು ಡೇ ರೆಡ್ಡು, ಒಂದು ಡೇ ಗ್ರೀನ್, ಆ ಥರನೂ ಇರಬಾರ್ದು. ಕ್ಲೀನ್ ಮೂವ್ಸ್ ಇರಬೇಕು ನೋಡಿ. ಎಸ್ ಬ್ಯಾಂಕು ಅಷ್ಟೇ. ಇದು ನೋಡಿದ ತಕ್ಷಣ ನಾವು ಈ ಸ್ಟಾಕ್ ಎಷ್ಟು ವಿಕ್ಸ್ ಇದೆ, ವಿಕ್ಸ್ ಅಂದರೆ ಈ ಕಡ್ಡಿ ದಾರ ಇದೆಯಲ್ಲ, ಇವೆಲ್ಲ
ತುಂಬ ಇದ್ದಾವೆ, ಅದಕ್ಕೆ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು. ನೋಡಿದ ತಕ್ಷಣ ನಾನು ಹೇಳಿ, ಇದನ್ನು ಅಷ್ಟೇ ನೋಡಿ ವಿಕ್ಸ್ ಇದೆ ತುಂಬ, ಇದು ಅವಾಯ್ಡ್ ಮಾಡ್ಬೋದು. ಈ ಥರ ಯಾವುದೇ ರೀತಿ ಸ್ಟಾಕ್ಸ್ನ ನೋಡಿ, ಇದು ಮೂಸ್ ನೋಡಿ ಹೆಂಗೆ ನೋಡಿ, ಒನ್ ಡೇ 2 ಡೇಸ್ ಹಿಂಗೆ ಹೋಗುತ್ತೆ, ಮತ್ತು ಸೆಕೆಂಡ್ ಥರ್ಡ್ ಡೇ ಹಿಂಗೆ. ಈ ಥರ ಇದ್ದರೆ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಇದಿರಲ್ಲ. ನೀವು ಇಲ್ಲೂ ಮೇ ಬಿ ತೊಗೋಬೋದು ಇಲ್ಲಿ ನೋಡಿ, ಬಟ್ ಈ ಸ್ಟಾಕ್ನ ನಾವು ಅವಾಯ್ಡ್ ಮಾಡೋದೇ ಬೆಸ್ಟು. ಮೇ ಬಿ ಇಲ್ಲಿ ಬ್ರೇಕೌಟ್ ಆಗಿದೆ, ಹೋಗುತ್ತೆ. ಈ ಥರ ಪ್ರಾಬಬಿಲಿಟಿ ತುಂಬ, ಇದೊಂಥರ ಹೆಂಗಾಗ್ಬಿಡುತ್ತೆ ಅಂದರೆ ಗ್ಯಾಮ್ಲಿಂಗ್ ಥರ ಆಗಿಬಿಡುತ್ತೆ. ಇಲ್ಲಿ ಹೋಯ್ತಲ್ಲ, ಮತ್ತು ಇಲ್ಲೂ ನೀವು ಇಲ್ಲೂ ಟ್ರೈ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ರಿಟರ್ನ್ ಬಂದುಬಿಡುತ್ತೆ. ಅದಕ್ಕೆ ಈ ಥರ ಹಿಂಗೆ ಚಾಪಿಯಾಗಿರೋದನ್ನು ಅವಾಯ್ಡ್ ಮಾಡೋ. ಇದು ವಿಕ್ಸ್ ನೋಡಿದ್ರೆ ನೀವು ಇಲ್ಲಿ ಎಷ್ಟೆಷ್ಟು ಉದ್ದ ವಿಕ್ಸ್ ಬಂದಿರುತ್ತೆ ನೋಡಿ. ಇಲ್ಲಿ ಈ ಥರ ಎಷ್ಟು ಉದ್ದ ವಿಕ್ಕಿದೆ, ಇಷ್ಟುದ್ದ ವಿಕ್ಕು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ 7% ಹೋಗಿದೆ, 3%. ಅಥವಾ ಇದು ತುಂಬ, ಇನ್ನೊಂದು 1275. ಬಟ್ ಸ್ಟಿಲ್ ಇದನ್ನು ಅವಾಯ್ಡ್ ಮಾಡಿದ್ರೇ ಬೆಸ್ಟ್. ನೋಡಿ ಹಿಂಗಿದೆ ಚಾಪಿಯಾಗಿ. ಯಾವತ್ತೇ ಆಗಲಿ ಈ ಥರ ಕ್ಲೀನ್ ಮೂವ್ ಇರಬೇಕು. ಇಲ್ಲಿ ಸ್ವಲ್ಪ ಕರೆಕ್ಟಾಗಿದೆ, ಬಟ್ ಸ್ಟಿಲ್ ಇದು ಪ್ರೀವಿಯಸ್ ಮೂವ್ಸು ಯಾವ ಅಂತ ಅಷ್ಟು ಕ್ಲೀನ್ ಮೂವ್ಸ್ ಯಾವೂ ಇಲ್ಲ. ಇಲ್ಲೂ ನೋಡಿದ್ರೆ ಬರೀ ವಿಕ್ಸ್ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಇದ್ದಾವೆ. ಅದಕ್ಕೆ ಇದನ್ನು ಅವಾಯ್ಡ್ ಮಾಡೋಣ. ಏನು ಈ ಥರ